ಮಕರ ರಾಶಿಯವರಿಗೆ ಮಾರ್ಚ್ 9ರಿಂದ 15ರವರೆಗಿನ ಈ ವಾರ ನಿಮ್ಮ ವೈಯಕ್ತಿಕ ಮೌಲ್ಯಗಳು ಮತ್ತು ಆರ್ಥಿಕ ಜೀವನದ ಮೇಲೆ ಹೆಚ್ಚಿನ ಬೆಳಕು ಚೆಲ್ಲಲಿದೆ. ನೀವು ಪ್ರಗತಿಯ ಹಾದಿಯಲ್ಲಿದ್ದೀರಿ. ಇಲ್ಲಿ ನಿಮ್ಮ ಶಿಸ್ತಿನ ಸ್ವಭಾವವೇ ನಿಮಗೆ ದೊಡ್ಡ ಆಸ್ತಿಯಾಗಲಿದೆ. ಆದರೆ ಗ್ರಹಗತಿಗಳ ಬದಲಾವಣೆಯಿಂದಾಗಿ ನೀವು ಮಾತನಾಡುವಾಗ ಸ್ವಲ್ಪ ಎಚ್ಚರ ಮತ್ತು ಸಂಯಮದಿಂದ ಇರುವುದು ಅಗತ್ಯ. ವೃತ್ತಿ ಮತ್ತು ಹಣಕಾಸಿನ ವಿಷಯದಲ್ಲಿ ಈ ವಾರ ಸಾಕಷ್ಟು ಚಟುವಟಿಕೆಯಿಂದ ಕೂಡಿರುತ್ತದೆ. ಸೂರ್ಯ, ಮಂಗಳ ಮತ್ತು ರಾಹು ನಿಮ್ಮ ಧನಸ್ಥಾನದಲ್ಲಿರುವುದರಿಂದ ಹೊಸ ಆದಾಯದ ಮೂಲಗಳನ್ನು ಕಂಡುಕೊಳ್ಳಲು ನೀವು ಹೆಚ್ಚಿನ ಆಸಕ್ತಿ ತೋರಿಸುತ್ತೀರಿ. ಆದರೆ ಬುಧನು ವಕ್ರಗತಿಯಲ್ಲಿರುವುದರಿಂದ ಹಣದ ವ್ಯವಹಾರ ಮತ್ತು ಮಾತುಕತೆಯಲ್ಲಿ ಜಾಗರೂಕರಾಗಿರಿ. ಯಾವುದೇ ಪ್ರಮುಖ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ತಜ್ಞರ ಸಲಹೆ ಪಡೆಯುವುದು ಉತ್ತಮ. 6ನೇ ಮನೆಯಲ್ಲಿರುವ ಗುರುವು ನಿಮ್ಮ ವೃತ್ತಿಜೀವನದ ಸವಾಲುಗಳನ್ನು ಎದುರಿಸಲು ಮತ್ತು ಸ್ಪರ್ಧಿಗಳನ್ನು ಜಾಣ್ಮೆಯಿಂದ ಜಯಿಸಲು ನಿಮಗೆ ರಕ್ಷಣಾ ಕವಚದಂತೆ ಸಹಾಯ ಮಾಡುತ್ತಾನೆ. ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ವಾತಾವರಣವು ಪ್ರೀತಿ ಮತ್ತು ಸೃಜನಶೀಲತೆಯಿಂದ ಕೂಡಿರುತ್ತದೆ. 3ನೇ ಮನೆಯಲ್ಲಿ ಶುಕ್ರನು ಉಚ್ಚಸ್ಥಾನದಲ್ಲಿರುವುದರಿಂದ ನಿಮ್ಮ ಮಾತು ಮಧುರವಾಗಿರುತ್ತದೆ ಮತ್ತು ಎಲ್ಲರನ್ನೂ ಸುಲಭವಾಗಿ ಆಕರ್ಷಿಸುತ್ತದೆ. ಒಡಹುಟ್ಟಿದವರೊಂದಿಗೆ ಅಥವಾ ನೆರೆಹೊರೆಯವರೊಂದಿಗೆ ಇದ್ದ ಹಳೆಯ ಮನಸ್ತಾಪಗಳನ್ನು ಬಗೆಹರಿಸಿಕೊಳ್ಳಲು ಇದು ಸೂಕ್ತ ಸಮಯ. ಶನಿಯ ಪ್ರಭಾವದಿಂದಾಗಿ ಪ್ರಾಮಾಣಿಕತೆ ಮುಖ್ಯವಾಗಿದ್ದರೂ ಶುಕ್ರನ ಕೃಪೆಯಿಂದ ಸಂಬಂಧಗಳು ಸುಖಮಯವಾಗಿರುತ್ತವೆ. ಆರೋಗ್ಯದ ದೃಷ್ಟಿಯಿಂದ ಈ ವಾರ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಜೀರ್ಣಕ್ರಿಯೆ ಮತ್ತು ಆಹಾರದ ಬಗ್ಗೆ ಗಮನವಿರಲಿ. ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಸಮಯ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡುವುದು ನಿಮಗೆ ಒಳ್ಳೆಯದು. ಈ ವಾರ ಹೆಚ್ಚು ಗಮನಿಸಿ ಮತ್ತು ಕಡಿಮೆ ಪ್ರತಿಕ್ರಿಯಿಸಿ. ತಾಳ್ಮೆಯಿಂದ ವ್ಯವಹರಿಸಿದರೆ ಉತ್ತಮ ಅವಕಾಶಗಳು ತಾವಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ನಿಮ್ಮ ವಾರ ಶುಭವಾಗಿರಲಿ.